ಅಪ್ಪ ಮಲಗಿಲ್ವಪ್ಪ? ಅಪ್ಪ ನಿನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ರು, ಹಚ್ಕೊಂಡಿಯಲ್ವಾ? ಸಕ್ಕರೆ ಏನಕ್ಕೆ ಮಾಡ್ತಾರೆ ಬಿಡೋದಲ್ಲ. ಇದೆಲ್ಲ ಹಚ್ಕೋತೀನಿ ನಾನು, ನೀನು ಹೋಗಿ ಮಲ್ಕೋಕಂತ. ಸುಮ್ಮನೆ ಇರಪ್ಪ, ನಾನೇ ಹಚ್ತೀನಿ. ನಾನೊಂದು ಹೇಳ್ತೀನಿ, ನಾನು ಮಾತು ಕೇಳ್ತೀಯೇನೋ? ನಿನ್ನ ಮಾತು ನಾನು ಯಾವತ್ತು ಕೇಳಿಲ್ಲಪ್ಪ. ಹೇಳಪ್ಪ ಅದೇನು? ಮೀನನ್ನು ಬೈಬೇಡ ಕಣು. ಅಪ್ಪ ಅವಳು ಮಾಡಿರೋದಕ್ಕೆ ಗೊತ್ತಿದ್ದು ಯಾರು ತಪ್ಪು ಮಾಡಲ್ಲ ಕಣೋ. ಏನೋ ಆಗೋಯ್ತು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವಳಿಗೆ ನೋವು ಕೊಡಬೇಡ ಕಣೋ ಕಂದ. ಅವಳಿದಾನಪ್ಪ ನೀನು ಸ್ಟೇಷನ್ಗೆ ಹೋಗಿದ್ದು. ನನಗಿಂಥ ಪರಿಸ್ಥಿತಿ ಬರಬೇಕು ಅಂತ ಕನಸಿನಲ್ಲಿ ಕೂಡ ಯೋಚನೆ ಮಾಡೋ ಜೀವಿ ಅಲ್ಲ ಕಣೋ ಅದು. ಅಲ್ಲ, ರವಿ ಜೊತೆ ಹೋಗಿದ್ಲಲ್ಲ, ಅಲ್ಲಿಂದ ಏನೋ ತಪ್ಪಾಗಿದೆ ಕಂದ. ಅವಳು ನಮ್ಗೆ ಯಾರಿಗೂ ಹೇಳದೆ ಸಹಾಯ ಮಾಡೋಕೆ ಹೋಗಿದ್ದು ತಪ್ಪಲ್ವಪ್ಪ? ಅವನಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ಲು ಅಂತ ಹೇಗಪ್ಪ ಹೇಳ್ತೀಯ? ಹೇಗೂ ಹೇಳ್ತೀಯ ಮಗ? ಅಪ್ಪ ಅವಳು ಹೇಳ್ತಾರದೆಲ್ಲ ಸುಳ್ಳಪ್ಪ. ಮಗನೇ, ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಮ್ಮನ್ನು ತುಂಬ ಪ್ರೀತಿ ಮಾಡೋರು ನಾವು ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಕಣೋ. ಮಗ, ವೀಣಾ ತುಂಬ ಒಳ್ಳೆ ಹುಡುಗಿ ಕಣೋ. ಆ ಮಗು ನಮ್ಮ ಮನೆಗೆ ತೊಂದರೆ ಆಗುವಂಥ ಕೆಲಸನ ಯಾವತ್ತೂ ಮಾಡಲ್ಲ ಸೂರ್ಯ. ಆಗಿದ್ದೆಲ್ಲ ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಒಡೆದೋಗಿರೋ ಕನ್ನಡಿ, ಮುರಿದೋಗಿರೋ ಮನಸ್ಸು ಒಳ್ಳೆ ಬಿಂಬನ ತೋರಿಸಲ್ಲ ಮಗ. ನಿನ್ನಂಗೆ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಬಿಡು. ನನ್ನ ಮಾತನ್ನು ಕೇಳಿದ್ರೆ ನಿನ್ಗೆ ಗೆಲ್ತೀಯ ಮಗು, ಗೆಲ್ತೆ. ಕೆಲವೊಂದು ವಿಷಯಗಳಿಗೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಇದ್ರೆ ಜೀವನ ಹಾಳಾಗೋಗುತ್ತೆ ಮಗ. ಮದುವೆ ಮಾಡಿಕೊಂಡು ಅವನ ಜೀವನನ ಚೆನ್ನಾಗಿ ನೋಡ್ಕೊಂಡ, ಅವನ ಬಗ್ಗೆ ನೀವು ಜಗಳ ಮಾಡಿಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಕಣ್ರು. ಎಲ್ಲ ಮರ್ತು ಮೀನಿನ ಜೊತೆ ಖುಷಿಯಾಗಿರಪ್ಪ ಸೂರ್ಯ. ಸೂರ್ಯ, ನಾವು ವಯಸ್ಸಿನಲ್ಲಿದ್ದಾಗ ನಮ್ಮ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ದುಡಿದು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರು ಚೆನ್ನಾಗಿರಬೇಕು, ಅವ್ರಿಗೊಂದು ಒಳ್ಳೆ ಭವಿಷ್ಯ ನಿರ್ಮಾಣ ಆಗಬೇಕು ಅಂತ ಅವ್ರಿಗೋಸ್ಕರನೇ ಸಾಯ್ತೀವಿ ಕಣೋ. ಅವ್ರಿಗೋಸ್ಕರನೇ ಸಾಯ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಈ BP, ಶುಗರು, ಹಾರ್ಟ್ ಅಟ್ಯಾಕು ಈ ಥರ ಕಾಯಿಲೆ ಎಲ್ಲ ಬರೋದು ಮೊದಲು ನಮ್ಮಂಥ ಗಂಡಸರಿಗೆ ಕಣೋ. ಯಾಕಂದರೆ ಈ ಹೆಂಡತಿ ಮಕ್ಕಳು ಅಂಥ ಸಂಸಾರದ ಜವಾಬ್ದಾರಿನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಈ ಹೃದಯಕ್ಕೆ ಜಾಸ್ತಿ ಟೆನ್ಷನ್ ಕೊಟ್ಟು ಈ ರೀತಿ ಕಾಯಿಲೆಗಳನ್ನೆಲ್ಲ ಬರೆಸ್ಕೊಂಡು ವಯಸ್ಸಾಗ್ತಿದ್ದ ಹಾಗೆ ರೋಗಿಷ್ಠ ಹೋಗ್ಬಿಡ್ತೀವಿ. ಈಗ ನನಗೆ ವಯಸ್ಸಾಗ್ತಿದೆ,
ರೋಗಿಷ್ಠನಾಗಿ ಹಣ್ಣಾಗಿದ್ದೇನೆ. ಆದರೆ ನನ್ನ ಮಗ ರವಿ ವಯಸ್ಸಿಗೆ ಬಂದಿದ್ದಾನೆ. ವಯಸ್ಸಿಗೆ ಬಂದಿರೋ ಅವನಿಗೆ ಈ ವಯಸ್ಸಾಗಿರೋ ತಂದೆ ಇಷ್ಟ ಆಗಲಿಲ್ಲ ಕಾಣ. ಅದಕ್ಕೆ ಈ ಮುದುಕನ್ನ ಬಿಟ್ಟು ಎದೆ ಮೇಲೆ ಕಾಲಿಟ್ಟು ಯಾವಳ್ದು ಕೈ ಹಿಡ್ಕೊಂಡು ಹೊಟ್ಟೋದ. ಹೋದ. ಆದರೆ ನೀವೆಲ್ಲ ಜೊತೆಲಿ ಚೆನ್ನಾಗಿ ಬಾಳಿ ಬದುಕಬೇಕಪ್ಪ. ನೋಡ್ಬಾಗ ಅದು ಇದು ಅಂತ ಏನೇನೋ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೊಬೇಡ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನೋಡ್ಕೊಳ್ಳೋಕ್ಕೆ ಅಂತ ಇರೋನು ನೀನೊಬ್ಬನೇ. ಧರ್ಮದಾರೋ ಧರ್ಮಧಾರಣ ಧನಾಧ್ಯಕ್ಷ ದಂಡದಾನವಾಗುವಂತನೆ ಪ್ರಪ್ರೂಪಿ ವಿಶ್ವಗ್ರಾಸ ವಿದ್ರಮಾಭೋ ವೈಷ್ಣವಿ ವಿಷ್ಣುರೂಪಿಣೆ ಅಯೋ ನಿರ್ಯೋ ನಿರ್ಗಾಯ ಕೂಟಸ್ಥ ಕುಲರೂಪಿಣಿ. ತಿಂಡಿ ರೆಡಿ ಇದೆ, ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು, ಬನ್ನಿ ತಿನ್ನಿ. ಇಡು ತಾಯಿ, ಬಂದೆ. ಶಿವ ಗೋವಿಂದ ನಾರಾಯಣ ವಾಸುದೇವ. ಸತ್ಯ, ಅವಳು ಮನೆಗೆ ಬಂದಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಎಲ್ಲ ಮನೆ ಕೆಲಸ ನಾನೇ ಮಾಡಬೇಕಾಗಿತ್ತು. ಅದು ಸರಿಯತ್ತೆ. ಏನು ತಿಂಡಿ ಮಾಡಿದಾಳೆ? ಓ, ಪೂರಿ ಸಾಗುನಾ? ಯಾಕೆ ಎಷ್ಟು ಸಲ ಹೇಳಿದ್ರು ಬೆಳಿಗ್ಗೆ ಬೆಳಿಗ್ಗೆ ಎಣ್ಣೆ ಪದಾರ್ಥ ಮಾಡ್ತೀಯಾ? ಹೌದು ಕರೆಕ್ಟ್ ನೀನು ಹೇಳಿದ್ದು. ಅಲ್ಲ ಇಲ್ಲಿ ನೋಡು, ಒಂದು ಟೀನ್ ಎಣ್ಣೆ ಇದೆ ಗೊತ್ತಾ ಇದ್ರಲ್ಲಿ? ಅತ್ತೆ, ನಿಮ್ ಬೆರಳು ಒಂದು ಟಿನ್ ಕ್ಯಾನ್ ಅಷ್ಟು ದೊಡ್ಡದಿದ್ಯಾ ಅತ್ತೆ? ಏನೇ ಕಿಂಡಲ್ ಮಾಡ್ತಿದ್ಯಾ? ಬೆಳಿಗ್ಗೆ ಹೊತ್ತು ಎಣ್ಣೆ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಮಾವಂಗೆ ಎದೆ ನೋವು ಬರೋದಕ್ಕೆ ಇದು ಒಂದು ಕಾರಣ ಆಗಿರ್ಬೋದು. ಹೌದು ಕಣಮ್ಮ, ನಿಂಗೆ ಹೇಳಿದ್ ನಿಜ. ಅಲ್ಲ ಕಣೆ, ನೆನ್ನೆ ತಾನೇ ಅವ್ರು ಆಪರೇಷನ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಅವ್ರಿಗೆ ಮತ್ತೆ ಏನಾದರೂ ಆಗ್ಬೇಕು ಅನ್ನೋದೇ ನಿನ್ನ ಆಸೆನಾ? ಅತ್ತೆ, ನಾನು ಯಾವತ್ತೂ ಹಾಗೆಲ್ಲ ಯೋಚನೆ ಮಾಡಲ್ಲ. ನನ್ನ ಮಾವಂಗೆ ಅಂತ ಗಂಜಿ ಮಾಡಿದ್ದೀನಿ, ನಾನು ಅದನ್ನೇ ಕೊಡೋದು. ತಗೊಳ್ಳಿ ಮಾವ. ಯಾಕೆ ಯಾವಾಗಲೂ ಅವಳು ಮನಸ್ಸಿಗೆ ನೋವಾಗೋವಾಗೆ ಮಾತಾಡ್ತೀಯಲ್ಲೇ? ಸುಮ್ಮನೆ ಸಿಡಿಮಿಡಿ ಅಂತ ಇರ್ತೀಯಪ್ಪ. ಇದರಿಂದ ನಿನಗೆ ಏನೇ ಸಿಕ್ಕುತ್ತೆ? ಹಾಗಲ್ಲ ಮಾವ, ಎಣ್ಣೆ ಪದಾರ್ಥ ತಿನ್ನೋದ್ರಿಂದ ನಮಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಪೂರಿನೇ ಮಾಡ್ಬೇಕಿತ್ತ? ಅವ್ರಿಗಿಷ್ಟ ಅಂತ ನಾನು ಮಾಡಿದ್ದು. ಯಾಕೆ ಈ ಮನೇಲಿ ಅವನೊಬ್ಬನೇ ಇರೋದಾ? ಎಲ್ರಿಗೂ ಏನ್ ಬೇಕು ಅಂತ ಕೇಳಿ ಮಾಡಕ್ಕಾಗಲ್ವಾ? ಎಲ್ಲಾರನ್ನೂ ಕೇಳಿ ಮಾಡೋದಕ್ಕೆ ಇದೇನು ಹೋಟ್ಲಿಗೆ ಹೋಯ್ತೇನೆ? ಬೆಳಗಾಗೆ ಎದ್ದು ಭಾಳ ಕಷ್ಟಪಟ್ಟು ಏನೋ ಮಾಡಿಟ್ಟಿದ್ದಾಳೆ. ಕೂತು ತಿಂದು ಎದ್ದೋಗೋದು ಬಿಟ್ಬಿಟ್ಟು ಎಷ್ಟು ಮಾತಾಡ್ತೀಯೇ? ಹೌದ್ರಿ, ಈ ಪೂರಿ ಮಾಡೋದು ಒಂದು ಬೆಟ್ಟನೇ ತೆಗೆದು ಪಕ್ಕಕ್ಕಿಟ್ಟಷ್ಟು ಕಷ್ಟ ನೋಡಿ ಅಲ್ವಾ? ನಾವೆಲ್ಲರೂ ಆರೋಗ್ಯವಾಗಿರೋದು ಅವಳಿಗೆ ಇಷ್ಟನೇ ಇಲ್ಲ ಕಣಮ್ಮ. ಅದಕ್ಕೆ ಈ ತರ ಎಲ್ಲ ಮಾಡಿ ನನಗೂ ಎದೇನೋ ತರ್ಸಕ್ ನೋಡ್ತಿದ್ದಾಳೆ.